ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಬಹುತೇಕ 2026ರಲ್ಲಿ ನಡೀಬಹುದಾದಂಥ ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ, ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, 2022ರಲ್ಲಿ ಕೊನೆಯದಾಗಿ GPSTR ನೇಮಕಾತಿ ನಡೆದಿತ್ತು. ಆಗ ಒಟ್ಟು 15,000 ಶಿಕ್ಷಕರ ನೇಮಕಾತಿ ನಡೆದಿತ್ತು. ಅದರಲ್ಲಿ 13,352 ಹುದ್ದೆಗಳೇನೋ ಭರ್ತಿಯಾಗಿರ್ತಕ್ಕಂಥ ಮಾಹಿತಿ ಇದೆ. ಅಂದರೆ ಸ್ವಲ್ಪ ಇನ್ನೂ ಏನಿದು ವಿವಾಹಿತ ಮಹಿಳೆಯರ ಸಮಸ್ಯೆ ಇದೆ, ಅದೆಲ್ಲವನ್ನು ಹಿಡ್ಕೊಂಡ್ರೆ ಒಂದಷ್ಟು ಹುದ್ದೆಗಳು ಅಂದರೆ 13,500 ಹೆಚ್ಚು ಕಡಿಮೆ 13,500 ಹುದ್ದೆಗಳು ಭರ್ತಿಯಾಗಿರ್ತಕ್ಕಂಥದ್ದು. ಉಳಿದಂತೆ ಇನ್ನೂ ಅನೇಕ ಹುದ್ದೆಗಳು ಖಾಲಿ ಇರೋದರಿಂದ ಈ ವರ್ಷವೂ ಕೂಡ GPT, HSTR, PST ಹೀಗೆ 3 ವಿಧದ ಶಿಕ್ಷಕರ ನೇಮಕಾತಿ ನಡಿಬಹುದಾದಂಥ ಒಂದು ಚಾನ್ಸಸ್ ಇದೆ. ಆ ಕಾರಣದಿಂದಾಗಿ ನೋಡಿ, ನೀವು GPTಯನ್ನು ಓದಿದರೆ HSTRನ್ನು ಓದಿದಂತೆ. ಯಾಕೆಂದರೆ GPT ಮತ್ತು HSTR ಸಿಲೆಬಸ್ಸು ಬಹುತೇಕ ಸೇಮ್ ಇದೆ. ಆ ಕಾರಣದಿಂದಾಗಿ ಇಲ್ಲಿ ಅಂದರೆ GPTಯಲ್ಲಿ ಓದಿದರೆ ಅದು HSTRಗೆ ಓದಿದಂತೆ. ಆದರೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಇದೆ, ಅಂದರೆ ಸಿಲೆಬಸ್ ಸೇಮ್ ಇದೆ, ಬಟ್ ಎಕ್ಸಾಮ್ ಇರುವಂಥ ರೀತಿ ಬೇರೆ ಇದೆ. ಏನಪ್ಪ ಅಂದರೆ ಈ ಒಂದು GPT ಎಕ್ಸಾಮ್ ಇರೋದು 400 ಮಾರ್ಕ್ಸ್ಗೆ. ಆ 400 ಮಾರ್ಕ್ಸ್ನಲ್ಲಿ 200 ಮಾರ್ಕ್ಸ್ ಅಂದರೆ 200 ಮಾರ್ಕ್ಸ್ಗೆ MCQ ಆಧಾರಿತವಾಗಿದ್ದರೆ ಇನ್ನು 200 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಇರತಕ್ಕಂಥದ್ದು. ಆ ಕಾರಣದಿಂದಾಗಿ ಸಿಲೆಬಸ್ ಸೇಮ್ ಇದ್ರೂ ಕೂಡ ಇಲ್ಲಿ ಎಕ್ಸಾಮ್ ಇರೋಂಥ ರೀತಿ ಬೇರೆ ಇದೆ. HSTRನಲ್ಲಿ ಕೂಡ ಒಟ್ಟು 200 ಅಂಕಗಳಿಗೆ ಎಕ್ಸಾಮ್ ಇದ್ದು ಅದು ಒಂದು 2 ಪೇಪರ್ಗಳಿರ್ತವೆ. HSTRನಲ್ಲಿ ಒಂದು GK ಪೇಪರ್, ಇನ್ನೊಂದು ನಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರ್ತೈತಿ. ಈ ಒಂದು GPT ಅಂದರೆ GPSTR ಹುದ್ದೆಗಳಿಗೆ 100 ಅಂಕಕ್ಕೆ ಕನ್ನಡ ಇದ್ದರೆ 150 ಅಂಕಕ್ಕೆ ನಮ್ಮ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಇನ್ನು 150 ಅಂಕಕ್ಕೆ GK ಪೇಪರ್ ಇರುತ್ತೆ. ಒಟ್ಟಾರೆ 400. ನೋಡಿ, 100 ಕನ್ನಡ ಏನಿದೆ ಇದು ಎಲ್ಲವೂ 100ಕ್ಕೆ 100 ನೀವು ಬರೆಯುವಂಥ ಡಿಸ್ಕ್ರಿಪ್ಟಿವೇ ಇರುತ್ತೆ. ಇಲ್ಲಿ ಯಾವುದೇ ಒಂದು ಇದು ಏನು MCQ ಆಧಾರಿತ ಪ್ರಶ್ನೆಗಳು ಇರೋದಿಲ್ಲ. ಆದರೆ 150 ಪ್ರಶ್ನೆಗಳು ನಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನಿರುತ್ತೆ, ಇಲ್ಲಿ ಈ 50 ಪ್ರಶ್ನೆಗಳು ಮಾತ್ರ MCQ ಆಧಾರಿತದಲ್ಲಿದ್ದರೆ ಇನ್ನು ಉಳಿದಂಥ 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದರೆ ಬರವಣಿಗೆ ರೂಪದಲ್ಲಿರುತ್ತೆ. ಉಳಿದಂತೆ ಇನ್ನು 150 ಏನೋ GK ಪೇಪರ್ ಇದೆ. ಈ 150 GK ಪೇಪರ್ ಕೂಡ MCQ ಆಧಾರಿತ ಆಗಿರ್ತಕ್ಕಂಥದ್ದು. ಹಾಗಾಗಿ 150 GK ಪ್ರಶ್ನೆಗಳು, ಹಾಗೆ ಈ ಒಂದು ಆಪ್ಷನಲ್ ನಮ್ಮ ಸಬ್ಜೆಕ್ಟ್ ಯಾವುದಿರುತ್ತೆ ಆ ಸಬ್ಜೆಕ್ಟ್ನಲ್ಲಿ 50 ಪ್ರಶ್ನೆಗಳು MCQ. ಒಟ್ಟಾರೆ ಈ 50 150 200 ಮಾರ್ಕ್ಸ್ಗೆ MCQ ಇದ್ದರೆ ನಮ್ಮ ಸಬ್ಜೆಕ್ಟ್ ಏನಿರುತ್ತಲ್ಲ ಅಂದರೆ ಆಪ್ಷನಲ್ ಸಬ್ಜೆಕ್ಟು ಅದನ್ನು 100ಕ್ಕೆ ಡಿಸ್ಕ್ರಿಪ್ಟಿವ್ ಮತ್ತು ಕನ್ನಡ 100ಕ್ಕೆ ಡಿಸ್ಕ್ರಿಪ್ಟಿವ್. ಒಟ್ಟಾರೆ 200 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಆಧಾರಿತವಾಗಿ ಎಕ್ಸಾಮ್ ನಡೀತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಕನ್ನಡ ಅಂದರೆ HSTRಗೂ ಅಂದ್ಕೊಳ್ಳಿ ಮತ್ತು GPTಗೂ ಅಂದ್ಕೊಳ್ಳಿ, ಇಲ್ಲೇನೂ ವ್ಯತ್ಯಾಸನೇ ಇಲ್ಲ. ಕನ್ನಡ, ಇಂಗ್ಲೀಷು, ಸೈಕಾಲಜಿ, ಹಾಗೆ ನಮ್ಮ ಸಬ್ಜೆಕ್ಟು ಅಂದರೆ ಅದು ಸಬ್ಜೆಕ್ಟ್ ಅಂದರೆ ಸೋಷಿಯಲ್ ಸೈನ್ಸ್ ಇರ್ಬೋದು, ಅಥವಾ ಸೈನ್ಸ್ ಮ್ಯಾಥ್ಸ್ ಆಗಿರ್ಬೋದು, ಅಥವಾ ಇಂಗ್ಲೀಷ್ ಆಗಿರ್ಬೋದು, ಅವೆಲ್ಲವೂ ಕೂಡ ಸೇಮ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು GPT ಮತ್ತು HSTRಗೆ ಯಾವ ಪುಸ್ತಕಗಳನ್ನು ಓದಬೇಕಂತ ಗೊಂದಲ ಇರುತ್ತೆ. ನಾನು ಹೇಳ್ತಕ್ಕಂಥ ಪುಸ್ತಕಗಳನ್ನು ನೀವು ರೆಫರ್ ಮಾಡಿ ಖಂಡಿತವಾಗಲೂ ನಿಮ್ಮ ವಿಷಯದಲ್ಲಿ ನೀವು ಹಿಡಿತವನ್ನು ಸಾಧಿಸ್ತೀರಿ. ಹಾಗಾದರೆ GPT ಮತ್ತು HSTR ಎರಡಕ್ಕೂ ಕೂಡ ಸಂಬಂಧಪಟ್ಟ ಹಾಗೇ ಹೇಳ್ತಾ ಹೋಗ್ತೀನಿ. ನೋಡಿ, ಕನ್ನಡ ವಿಷಯ ಏನು ಬರುತ್ತೆ ಅಂದರೆ ಅದು GPSTRನಲ್ಲೂ ಬರುತ್ತೆ, HSTRನಲ್ಲೂ ಬರುತ್ತೆ, ಮತ್ತು TETಯಲ್ಲೂ ಆಲ್ರೆಡಿ ನೀವು ಓದಿದಿರಿ, TET ಕೂಡ ಪಾಸಾಗಿ ಬಂದಿದ್ರಿ. ಹಾಗಾಗಿ ಇಲ್ಲಿ ಕನ್ನಡ ಪುಸ್ತಕ ಯಾವುದನ್ನು ಓದಬೇಕು ಅಂದರೆ ನನ್ನ ಪ್ರಕಾರ ಕನ್ನಡ ಪುಸ್ತಕವನ್ನು ಲಕ್ಷ್ಮಣ್ ಗಡೇಕರ್ ಸರ್ದು ಪುಸ್ತಕವನ್ನು ತೊಗೊಳ್ಳಿ. ತುಂಬ ಚೆನ್ನಾಗಿರ್ತಕ್ಕಂಥ ಪುಸ್ತಕ. ಲಕ್ಷ್ಮಣ್ ಗಡೇಕರ್ ಅವರ ಕನ್ನಡ ಪುಸ್ತಕವನ್ನು ನೀವು ತೊಗೊಳ್ರಿ ಅಂತಂದರೆ ಅಲ್ಲಿ ಕನ್ನಡ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಅತೀ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಲಕ್ಷ್ಮಣ್ ಗಡೇಕರ್ ಸರ್ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು. ಹಾಗೆ ಈ ಒಂದು ಇಂಗ್ಲೀಷ್ಗೆ ಮಾವಳಿ ಸರ್ ಪುಸ್ತಕವನ್ನು ತೊಗೊಳ್ಳಿ. ಅಂದರೆ ಶಿವಕುಮಾರ್ ಮಾವಳಿ ಸರ್ ಪುಸ್ತಕವನ್ನು ಇಂಗ್ಲೀಷ್ ನೀವು ಓದಿದ್ರಿ ಅಂತಂದರೆ ನಿಮ್ಗೆ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು. ಅಂದರೆ ನನಗೂ ಕೂಡ ಸ್ವಲ್ಪ ಇಂಗ್ಲೀಷ್ನಲ್ಲಿ ಕಷ್ಟ ಅನ್ನಿಸಿದಾಗ ಈ ಮಾವಳಿ ಸರ್ ಪುಸ್ತಕವನ್ನು ತೊಗೊಂಡು ಓದಿದ್ದೆ. ಆ ಕಾರಣದಿಂದ ಒಳ್ಳೆ ಸ್ಕೋರ್ ಕೂಡ ಅಂದರೆ SD, FD, TET ಹೀಗೆ GPT ಈ ಎಲ್ಲ ಎಕ್ಸಾಮ್ಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ನನಗೆ ಮಾವಳಿ ಸರ್ ಇಂಗ್ಲೀಷ್ ಪುಸ್ತಕ ಅಂದರೆ ಸಾಮಾನ್ಯ ಇಂಗ್ಲೀಷ್ ಏನಿದೆ ಅದು ತುಂಬ ಹೆಲ್ಪ್ ಆಯಿತು.
ಆ ಕಾರಣದಿಂದ ಅದು ಅಂದರೆ ಈ ಮಾವಳಿ ಸರ್ ಇಂಗ್ಲೀಷ್ ಪುಸ್ತಕ ಯಾವ ರೀತಿ ಇದೆ ಅಂದರೆ ಅವರು ನಮ್ಮ ಎದುರಿಗೆ ಕೂತ್ಕೊಂಡು ಇಂಗ್ಲೀಷನ್ನು ನಮ್ಗೆ ಹೇಳ್ಕೊಡ್ತಿದ್ದಾರೇನೋ ಅನ್ಕೋಬೇಕು ನಾವು. ಆ ರೀತಿಯಾಗಿ ತುಂಬ ಚೆನ್ನಾಗಿ ಆ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಹಾಗೆ ಆ ಒಂದು ಟಾಪಿಕ್ ಮುಗಿದ ತಕ್ಷಣ ಕೊನೆಗೆ ಏನು ಮಾಡಿದ್ದಾರೆ ಅಂತಂದರೆ ನಾವು ಎಷ್ಟರ ಮಟ್ಟಿಗೆ ಅದನ್ನು ಅರ್ಥ ಮಾಡ್ಕೊಂಡಿವಿ ಅಂತೇಳಿ ನಾವು ತಿಳ್ಕೊಬೇಕಾಗಿರುತ್ತಲ್ಲ, ಮೌಲ್ಯಮಾಪನ ಮಾಡ್ಕೋಬೇಕಾಗಿರುತ್ತೆ ನಮ್ಮನ್ನು ನಾವು. ಅದಕ್ಕೋಸ್ಕರ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಉತ್ತರವನ್ನು ನೀಡೋದಕ್ಕೆ ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ನೀವಲ್ಲಿ ಉತ್ತರವನ್ನು ನೀಡ್ತಾ ಹೋದ್ರಿ ಅಂದರೆ ಕೊನೆಗೆ ಆನ್ಸರ್ಗಳಿರ್ತವೆ. ನೀವು ಎಷ್ಟು ಕರೆಕ್ಟ್ ಆನ್ಸರ್ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬೋದಾಗಿರುತ್ತೆ. ಆ ಕಾರಣದಿಂದಾಗಿ ಮಾವಳಿ ಸರ್ ಬುಕ್ಕು ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥದ್ದು. ನಿಮ್ಗೆ ನಾನು ರೆಫರ್ ಮಾಡ್ತೀನಿ. ಸುಮ್ಮನೆ ಯಾವುದ್ಯಾವುದೋ ಪುಸ್ತಕನ ಹೇಳ್ತಾ ಇಲ್ಲ, ನಾನು ಸ್ವತಃ ಓದಿ ಹೇಳ್ತಾ ಇರುವಂಥದ್ದು ಈ ಲಕ್ಷ್ಮಣ್ ಕಡೇಕರ್ ಸರ್ದು ಮತ್ತು ಮಾವಳಿ ಸರ್ದು. ಒಂದು ವೇಳೆ ನಿಮ್ಗೆ ಕನ್ನಡ ಆಲ್ರೆಡಿ KM ಸುರೇಶ್ ಸರ್ದು ಏನಾದರೂ ಇತ್ತು ಅಂತಂದರೆ ಅದನ್ನೇ ನೀವು ರೆಫರ್ ಮಾಡ್ಬೋದಾಗಿರುತ್ತೆ, ಏನು ತೊಂದರೆ ಇಲ್ಲ. KM ಸುರೇಶ್ ಸರ್ದು ಕನ್ನಡ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ನೆಕ್ಸ್ಟ್ ಸೈಕಾಲಜಿ ವಿಷಯಕ್ಕೆ ಬಂದಾಗ ನೋಡಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಫಸ್ಟ್ ನೀವು ಬಿಡಿಸ್ಬೇಕು. ಅಂದರೆ ನೀವು ಯಾರ್ದಾದ್ರೂ ತೊಗೊಳ್ರಿ, ಇಂಥದ್ದೇ ಅಂತೇನಿಲ್ಲ. ಹಳೆ ಪ್ರಶ್ನೆ ಪತ್ರಿಕೆಗಳು ತೊಗೊಂಡ್ರೆ ಅಲ್ಲಿ ವಿವರಣಾತ್ಮಕವಾದಂಥ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಸಿಕ್ಕರಂತೂ ತುಂಬ ಒಳ್ಳೆಯದು. ಅಂದರೆ ಈಗ ಡೈರೆಕ್ಟ್ ಕ್ವಶನ್ನು 4 ಡೈರೆಕ್ಟ್ ಆನ್ಸರ್ಗಳು ಮತ್ತು ಅಲ್ಲಿ A ಸರಿನೋ B ಸರಿನೋ ಅಷ್ಟೇ ಕೊಟ್ಬಿಟ್ರೆ ಅದನ್ನು ಓದಿದರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಯಾವುದಾದ್ರೂ ಬೇರೆ ಪುಸ್ತಕಗಳು TET ಅಥವಾ CTET ಮತ್ತು 2022ರಲ್ಲಿ ನಡೆದಂಥ GPT 19ರಲ್ಲಿ ನಡೆದಂಥ GPT, ಹೀಗೆ ಎಲ್ಲ GPSTR ವರ್ಲ್ಡ್ ಕ್ವಶನ್ ಪೇಪರ್ಗಳು, HSTR ವರ್ಲ್ಡ್ ಕ್ವಶನ್ ಪೇಪರ್ಗಳು, ಜೊತೆಗೆ TET CTET ಹೀಗೆ ಎಲ್ಲದರಲ್ಲಿರ್ತಕ್ಕಂಥ ಸೈಕಾಲಜಿ ಪ್ರಶ್ನೆಗಳನ್ನು ತೊಗೊಂಡು ಯಾರಾದರೂ ಒಂದು ವಿವರಣಾತ್ಮಕವಾದಂಥ ಸೈಕಾಲಜಿ ಪುಸ್ತಕವನ್ನು ಮಾಡಿದರೆ ಆ ಒಂದು ಪುಸ್ತಕವನ್ನು ತೊಗೊಳ್ಳೋವಂಥದ್ದು ಭಾಳ ಒಳ್ಳೆಯದು. ಅದರ ಜೊತೆಗೆ ನೀವು ಓದಬೇಕಲ್ಲ, ಆ ಕಾರಣದಿಂದ ಯಾವುದು ಓದೋದು ಅಂತಂದರೆ KM ಸುರೇಶ್ ಸರ್ದು ತುಂಬ ಚೆನ್ನಾಗಿದೆ. ಅಂದರೆ ಅವರು ಈ ಒಂದು ಸೈಕಾಲಜಿ ಪುಸ್ತಕವನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. KM ಸುರೇಶ್ ಸರ್ದು ನೀವು ಓದ್ಬೋದಾಗಿರುತ್ತೆ. ಜೊತೆಗೆ ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ಹಾಗೆ ಈ ಒಂದು ಸೈಕಾಲಜಿ ಕೂಡ ಆಯಿತು. ನೋಡಿ, HSTRಗಾಗಿರ್ಬೋದು, ಹಾಗೆ GPSTRಗಾಗಿರ್ಬೋದು ಮೆಂಟಲ್ ಎಬಿಲಿಟಿ ಬರುತ್ತೆ. ಮೆಂಟಲ್ ಎಬಿಲಿಟಿ ಹೇಗೆ ಮಾಡೋದು ಅಂತಂತಂದರೆ ನೋಡಿ, ಅದು ಒಟ್ಟಾರೆ 20ರಿಂದ 25 ಟಾಪಿಕ್ಗಳು ಬರ್ತವೆ ಮೆಂಟಲ್ ಎಬಿಲಿಟಿಯಲ್ಲಿ ಪ್ರಮುಖವಾದಂಥದ್ದು. ನೀವು HSTR ಸಿಲೆಬಸ್ಸನ್ನು ನೋಡಿ, ಅಂದರೆ ಏನೇನೋ ಓದೋಕ್ಕೆ ಹೋಗ್ಬೇಡಿ. ಮೆಂಟಲ್ ಎಬಿಲಿಟಿ ಅಂದರೆ ಸಾಕಷ್ಟು ಪುಸ್ತಕಗಳದಾವೆ. ನಾನು ಕೂಡ ಅದ್ರ ಬಗ್ಗೆ ಹೇಳ್ತಾ ಹೋದೆ ಅಂದ್ರೆ ಮತ್ತು ಅದು ನೀವು ಓದೋದು ಒಂದಿರ್ಬೇಕು, ಅಲ್ಲಿ ಇರ್ತಕ್ಕಂಥ ಸಿಲೆಬಸ್ಸೇ ಬೇರೆ ಆಗಬೇಕು, ಈ ರೀತಿ ತೊಂದರೆ ಆಗೋದು ಬೇಡ. HSTR ಮತ್ತು GPSTR ಸಿಲೆಬಸ್ ಸೇಮ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನಾನು HSTR ಮತ್ತು GPSTR ಎರಡೂ ಸಿಲೆಬಸ್ಸನ್ನು ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತೀನಿ. ನೀವೇನಾದರೂ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಒಂದು ಲಿಂಕನ್ನು ಹಾಕಿರ್ತೀನಿ, ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಅಲ್ಲಿ ಏನು ಮಾಡಿರ್ತೀನಿ ಅಂದರೆ ನನ್ನ ಟೆಲಿಗ್ರಾಮ್ನಲ್ಲಿ GPT ಮತ್ತು HSTR ಸಿಲೆಬಸ್ಸನ್ನು ಹಾಕಿರ್ತೀನಿ. ನೀವು ಒಂದು ಸಾರಿ ನೋಡ್ಕೊಳ್ತಾ ಹೋಗಿ. ಅಲ್ಲಿ ಏನಿದೆ ಮೆಂಟಲ್ ಎಬಿಲಿಟಿ ಸಿಲೆಬಸ್ ಏನಿದೆ, ಆ ಮೆಂಟಲ್ ಎಬಿಲಿಟಿ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಟಾಪಿಕ್ಗಳೇನಿದೆ ಆ ಟಾಪಿಕ್ಗಳನ್ನು ನೀವು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಹೋಗಿ. ಒಂದನೇದ್ದೇನಿದೆ ಕೋಡಿಂಗ್ ಡಿಕೋಡಿಂಗ್ ಅಂತ ಅಂದ್ಕೊಳ್ಳಿ. ಆ ಒಂದನೇ ಅಧ್ಯಾಯ ಏನಿರುತ್ತೆ ಆ ಅಧ್ಯಾಯವನ್ನು ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ. ಯಾರು ಚೆನ್ನಾಗಿ ವೀಡಿಯೋ ಮಾಡಿದರೆ ಅವನ್ನೆಲ್ಲ ನೋಡ್ಕೊತ ಹೋಗಿ ಒಂದು ಅನ್ರೂಲ್ ಕಿಂಗ್ ಸೈಜನ್ನು ತೊಗೊಂಡಿರಿ. ಪ್ರತಿ ಪಾಠದ ಹೆಸರನ್ನು ಹಾಕಿ, ಅಂದರೆ ಮೊದಲ ಅಧ್ಯಾಯವನ್ನು ಹಾಕಿ ಅದರಲ್ಲಿ ಕೇಳಬಹುದಾದಂಥ ಎಲ್ಲ ರೀತಿಯ ಒಂದು ಪ್ರಶ್ನೆ, ಅಂದರೆ ಎಲ್ಲ ರೀತಿಯ ಲೆಕ್ಕಗಳನ್ನು ಬಿಡಿಸ್ತಾ ಹೋಗಿ. ಈ ರೀತಿಯಾಗಿ ಏನು ಮಾಡಿ, ನೀವು ಮೆಂಟಲ್ ಎಬಿಲಿಟಿಯನ್ನು ಕೇವಲ ಯಾರ್ದೋ ಒಬ್ಬರ ಪುಸ್ತಕವನ್ನು ತಗೊಳಕ್ಕೆ ಹೋಗಬೇಡಿ. ಇಲ್ಲಿ ಸಾಕಷ್ಟು ಯೂಟ್ಯೂಬ್ನಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ನಲ್ಲಿ ಕ್ಲಾಸಸ್ಸನ್ನು ಮಾಡಿದ್ದಾರೆ. ಆ ಕಾರಣದಿಂದಾಗಿ HSTR ಮತ್ತು GPSTRನಲ್ಲಿ ಯಾವ ಒಂದು ಟಾಪಿಕನ್ನು ಕೊಟ್ಟಿದ್ದಾರೆ ಅದೇ ಟಾಪಿಕನ್ನು ಸರ್ಚ್ ಮಾಡಿ ಯೂಟ್ಯೂಬ್ನಲ್ಲಿ ನೋಡ್ಕೊಳ್ಳಿ. ಮತ್ತು ಅದನ್ನೇನು ಮಾಡಿ ನಿಮ್ಮ ಒಂದು ಅನ್ರೂಲ್ ಕಿಂಗ್ ಸೈಜ್ನಲ್ಲಿ ಬರಿತಾ ಹೋಗಿ. ಈ ರೀತಿಯಾಗಿ ನೀವು ಮೆಂಟಲ್ ಎಬಿಲಿಟಿಯನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೋಡಿ, ಒಂದು 20 ಟಾಪಿಕ್ ಅದಾವಂತ ಅಂದ್ಕೊಳ್ಳಿ, 20 ದಿನದಲ್ಲಿ ಮುಗಿಸ್ಬಿಡ್ಬೇಕು. ರಾತ್ರಿ ಎಲ್ಲ ಓದಿರ್ತೀರಿ, ರಾತ್ರಿ ಮಲ್ಕೊಳೋ ಮುಂದೆ ಒಂದು ಅರ್ಧ ಗಂಟೆ ಮೆಂಟಲ್ ಎಬಿಲಿಟಿ ವೀಡಿಯೋ ನೋಡಿಬಿಡೋಕೆ. ಏನಾಗುತ್ತೆ ಅಂದರೆ ಬೇರೆ ವಿಷಯವನ್ನು ಓದಕ್ಕೆ ಹೋದ್ವಿ ಅಂದ್ರೆ ರಾತ್ರಿ ನಿದ್ದೆ ಬರುತ್ತೆ, ಅಂದರೆ ಎಲ್ಲ ಮುಗಿದಾದ್ಮೇಲೆ. ಅದಕ್ಕೆ ಲಾಸ್ಟ್ ಟೈಮ್ ಎಲ್ಲನೂ ಆಗೈತಿ, ಇನ್ನೇನು ಒಂದು ಅರ್ಧ ಗಂಟೆ ಇದೆ, ಆ ಟೈಮಲ್ಲಿ ನೀವು ಮೆಂಟಲ್ ಎಬಿಲಿಟಿಯನ್ನು ನೋಡಿದ್ರಿ ಅಂತಂದರೆ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ನೀವೇನು ಮಾಡಿ ಅಂತಂದ್ರೆ ಮಲಗೋಕ್ಕೂ ಮುಂಚೆ ಪ್ರತಿದಿನ ಒಂದೊಂದು ಮೆಂಟಲ್ ಎಬಿಲಿಟಿ ಟಾಪಿಕ್ ವೀಡಿಯೋಗಳನ್ನು ನೋಡ್ಕೊಂಡು ಅದನ್ನು ನಿಮ್ಮ ನೋಟ್ಸಲ್ಲಿ ಬರಿತಾ ಹೋಗಬೇಕು. ಈ ರೀತಿಯಾಗಿ 20 ಅಥವಾ 30 ದಿನದಲ್ಲಿ ನಿಮ್ಮ ಒಂದು ಮೆಂಟಲ್ ಎಬಿಲಿಟಿಯನ್ನು ಸಿಲೆಬಸ್ಸನ್ನು ಕವರ್ ಮಾಡ್ಕೊತ ಹೋಗಬೇಕಾಗುತ್ತೆ. ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ಸೈಕಾಲಜಿ ಆಯಿತು, ಮೆಂಟಲ್ ಎಬಿಲಿಟಿ ಆಯಿತು. ಹಾಗೆ ಒಂದು ಜನರಲ್ ಕ್ವೆಶನ್ಸು ಕೂಡ ಬರ್ತವೆ. ಸಾಮಾನ್ಯ ಅಧ್ಯಾಯದ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಕಾಮನ್ ಆಗಿ ಅದು ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, IC ಅಂದರೆ ಆರ್ಟ್ಸ್ ಜನಕ್ಕೆ ಇದು ಆಲ್ರೆಡಿ ನೀವು ಓದ್ಬಿಟ್ಟಿರ್ತೀರಿ. ಸೊ ಇದೇನು ಅವಶ್ಯಕತೆ ಬೀಳೋದಿಲ್ಲ. ಸ್ವಲ್ಪ ನೀವೇನು ಮಾಡ್ಬೇಕಂದ್ರೆ ಜನರಲ್ ಸೈನ್ಸನ್ನ ನೋಡ್ಕೋಬೇಕಾಗುತ್ತೆ. ಏನು 4 ಪ್ರಶ್ನೆ ಬರ್ಬೋದು, ಅದನ್ನ ಯಾಕೆ ಓದೋಕ್ಕೆ ಹೋಗ್ಬೇಕಂತ ನಿಮ್ಗೆ ಅನಿಸ್ಬೋದು. 4 ಪ್ರಶ್ನೆ ಅಂತಂದರೆ ಒಂದು ಅರ್ಧ ಅಗ್ರಿಗೇಡ್, ಅದನ್ನ ನೆನಪಿರಲಿ. ಅರ್ಧ ಅಗ್ರಿಗೇಡ್ ಅಂದರೆ ಸಾಕಷ್ಟು ಜನ ವೇರಿಯೇಷನ್ ಆಗ್ತಾರೆ. ಅದೇ
ಜಸ್ಟ್ 0.01 ಕೂಡ 2022ರಲ್ಲಿ ಹೊರಗಡೆ ಲಿಸ್ಟಿಂದ ಹೊರಗಡೆ ಬಿದ್ದಿರ್ತಕ್ಕಂಥದ್ದು ಈ ರೀತಿಯಾಗಿ ಇದ್ದಾವೆ. ಬೇಕಾದರೆ ನಾನು ಹೇಳ್ತಕ್ಕಂಥದ್ದು ಅತಿಶಯೋಕ್ತಿ ಅನಿಸ್ಬೋದು. ನೀವು 2022ರ ಒಂದು ಆಯ್ಕೆ ಪಟ್ಟಿಯನ್ನು ನೀವು ಒಂದು 1:1 ಲಿಸ್ಟನ್ನು ನೀವು ಒಂದು ಸಾರಿ ನೋಡ್ಕೊಂಡ್ರೆ ಅಂದರೆ ನಿಮ್ಗೆ ಒಂದು ಅಂಕದ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ಅಂಕಲ್ಲ 0.01ನ ಅಂಕ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ಕಾರಣದಿಂದಾಗಿ ನೀವು 4 ಮಾರ್ಕ್ಸ್ ಬರುತ್ತೆ, 2 ಕ್ವಶನ್ ಬರ್ತವೆ, ಈ ರೀತಿ ಎಲ್ಲ ಉಡಾಫೆ ಬೇಡ, ಎಲ್ಲನೂ ಚೆನ್ನಾಗಿ ಓದ್ಕೊಂತ ಹೋಗಿ. ಹಾಗೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಕೂಡ ಬರ್ತವೆ. ಆ ಕಾರಣದಿಂದಾಗಿ ಕರೆಂಟ್ ಅಫೇರ್ಸ್ಗೆ ಏನು ಬೇಡ, KM ಸುರೇಶ್ ಸರ್ದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಬರ್ತಲ್ಲ, ಆ ಒಂದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಕೇವಲ ಒಂದು ತಿಂಗಳಿಗೆ ಒಂದೇ ತೊಗೊಂಡು ದಿನಾಲೂ 2 ಪೇಜು 3 ಪೇಜ್ ಓದಿ ಒಂದು ತಿಂಗಳಿಗೆ ಒಂದು ಮ್ಯಾಗ್ಝಿನ್ ಓದಿದ್ರೆ ಸಾಕು. ನೀವು ಹೆಚ್ಚಿಗೆ ಓದೋಂಥ ಅವಶ್ಯಕತೆ ಇಲ್ಲ. ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಟಫ್ ಆಗ್ತಕ್ಕಂಥ ವಿಚಾರಗಳು, ಅದರಲ್ಲಿ ಈ PST GPT HSTR ಓದಂಥವ್ರು ಕರೆಂಟ್ ಅಫೇರ್ಸಿಂದ ಹೊರಗಡೆನೇ ಇರ್ತಾರೆ. ಅಂದರೆ ಯಾರೆಲ್ಲ ನಮ್ಮ ಒಂದು ಆರ್ಟ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವರು ನೋಡಿ, ಅವ್ರು ಏನಾದರೂ PC PSI SDF DA ಓದ್ತಿದ್ರು ಅಂದರೆ ಅವ್ರಿಗೆ ಈ ಮೆಂಟಲ್ ಅಬಿಲಿಟಿ ಆಯಿತು, ಕರೆಂಟ್ ಅಫೇರ್ಸ್ ಆಯಿತು ಟಫ್ ಆಗಲ್ಲ. ಯಾಕಂದರೆ ಡೈಲಿ ಅವ್ರು ಅದನ್ನೇ ಮಾಡ್ತಿರ್ತಾರೆ. ಆರ್ಟ್ಸ್ ಸ್ಟೂಡೆಂಟು ಯಾರೆಲ್ಲ GPT PST HSTR ಓದ್ತಿರ್ತಾರೋ ಅವರು ಕರೆಂಟ್ ಅಫೇರ್ಸ್ನೇ ಓದ್ತಿರಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಸ್ಕೋರು ಕಡಿಮೆ ಆಗುತ್ತೆ. ಆ ಕಾರಣದಿಂದಾಗಿ ನೀವು ಕೂಡ ಕರೆಂಟ್ ಅಫೇರ್ಸ್ನ ಓದಿ. ಹಂಗಂತೇಳಿ ನಾವು ಡೈಲಿ ನೀವು ಕರೆಂಟ್ ಅಫೇರ್ಸ್ನ ಓದೋಂಥ ಅವಶ್ಯಕತೆ ಏನಿಲ್ಲ. ಜಸ್ಟ್ ಒಂದು ಮ್ಯಾಗ್ಝಿನ್, ಒಂದು ತಿಂಗಳಿಗೆ ಕೇವಲ ಒಂದು ಮ್ಯಾಗ್ಝಿನ್ನ ನೀವು ಕಂಟಿನ್ಯೂ ಆಗಿ ಓದ್ತಾ ಹೋಗಬೇಕು. ಇದೆಲ್ಲ ಎಕ್ಸಾಮ್ಗೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದಾಗಿ ದಯವಿಟ್ಟು ಮೆಂಟಲ್ ಅಬಿಲಿಟಿಯನ್ನು ಬಿಡೋಕ್ಕೆ ಹೋಗ್ಬೇಡಿ, ಈ ಕರೆಂಟ್ ಅಫೇರ್ಸನ್ನು ಬಿಡೋಕ್ಕೆ ಹೋಗ್ಬೇಡಿ. ಕರೆಂಟ್ ಅಫೇರ್ಸ್ನ ಕಂಟಿನ್ಯೂ ಆಗಿ ಓದ್ತಾ ಹೋಗಿ. ಅಂದರೆ ಜಸ್ಟ್ ಒಂದು ತಿಂಗಳಿಗೆ ಒಂದು ಮ್ಯಾಗ್ಝಿನ್ ಓದಿದ್ರು ಕೂಡ ಸಾಕಾಗುತ್ತೆ. ನೀವು ಇದಿಷ್ಟು ಓದ್ತಾ ಹೋದ್ರಿ ಅಂತಂದ್ರೆ ಅದೇನು ಟಫ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಅದೇನು ದೊಡ್ಡಗಂಥ ವಿಚಾರನೂ ಅಲ್ಲ. ಇಷ್ಟು ಓದಿದ್ರಿ ಅಂದರೆ ಒಳ್ಳೆ ಸ್ಕೋರ್ ಮಾಡ್ಬೋದಾಗಿರುತ್ತೆ. GPSTನಲ್ಲಿ 400 ಅಂಕಗಳಿಗೆ ಏನು ಎಕ್ಸಾಮ್ ಇರುತ್ತಲ್ಲ, ನೀವು ಸುಮ್ಮನೆ ಕಣ್ಣು ಮುಚ್ಚಿ 300ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ಆರಾಮ್ ತೊಗೊಂಡ್ಬಿಡ್ತೀರಿ. ಒಂದು ವೇಳೆ ನಿಮ್ಮ ಬ್ಯಾಕಪ್ ಚೆನ್ನಾಗಿತ್ತು ಅಂದರೆ ಲಿಸ್ಟಲ್ಲಿ ಪಕ್ಕ 100% ನೀವು ಕ್ಲಿಯರ್ ಆಗುತ್ತೆ ಅಂತಲೇ ಅರ್ಥ. HSTRಗೂ ಅಷ್ಟೇ 200 ಅಂಕಕ್ಕೆ ಇದ್ದರೆ ನೀವು ಕನಿಷ್ಠ 150 ದಾಟಿಸಬೇಕಾಗುತ್ತೆ. ಯಾಕಂದರೆ ಕಾಂಪಿಟೇಷನ್ ಆ ರೀತಿ ಇದೆ. ಹಾಗಾಗಿ ನಾನು ಹೇಳಿರ್ತಕ್ಕಂಥ ಪುಸ್ತಕಗಳು ಎಲ್ಲವನ್ನೂ ಕೂಡ ನಾನು ಇದೇ ರೀತಿಯಾಗಿ ಸ್ಟ್ರಾಟಜಿ ಇತ್ತು ನಂದು. ಆ ಕಾರಣದಿಂದಾಗಿ ನನ್ನ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೀವು ಚೆನ್ನಾಗಿ ಓದ್ತೀರಿ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ನೀವು ಇದೇ ಪುಸ್ತಕಗಳನ್ನು ತೊಗೊಂಡ್ರೆ ಭಾಳ ಒಳ್ಳೆಯದು. ನಿಮ್ಗೆ ಆಲ್ರೆಡಿ ನೀವು ಬೇರೆ ತೊಗೊಂಡಿದ್ದೀನಿ ಅಂತಂದರೆ ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ಓದ್ಬೋದಾಗಿರುತ್ತೆ. ಬಟ್ ಇವುಗಳನ್ನು ತೊಗೊಂಡ್ರೆ ಅಂತಂದರೆ ತುಂಬ ಚೆನ್ನಾಗಿದೆ, ನಿಮ್ಗೆ ಬೇಗ ಅರ್ಥ ಆಗುತ್ತೆ ಮತ್ತು ಜಾಸ್ತಿ ನೆನಪಿಟ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.